ಇವತ್ತು ಬಳ್ಳಾರಿ ಧರ್ಮಕ್ಷೇತ್ರದ ಈ ಅಮೃತೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಫಾದರ್ ಹೆನ್ರಿ ಡಿಸೋಜಾ ಅವರು ಆಹ್ವಾನವನ್ನು ನೀಡಿದರು. ಮತ್ತೆ KJ ಜಾರ್ಜ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ಹೇಳಿದರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಕೂಡ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಹೆನ್ರಿ ಡಿಸೋಜಾ ಅವರಿಗೆ, KJ ಜಾರ್ಜ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾರತ ದೇಶ ಬಹುತ್ವದ ದೇಶ. ಈ ದೇಶದಲ್ಲಿ ಎಲ್ಲ ಧರ್ಮದವರಿದ್ದಾರೆ, ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಭಾಷೆಯವರಿದ್ದಾರೆ, ಎಲ್ಲ ಸಂಸ್ಕೃತಿಯವರು ಕೂಡ ಇದ್ದಾರೆ. ನಾವೆಲ್ಲ ಮೂಲತಃ ಮಾನವರು. ಅದಕ್ಕೆ ಸರ್ವಧರ್ಮ ಸಮನ್ವಯ ಈ ದೇಶದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಮ್ಮ ಪರಂಪರೆ. ಈ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತೀವಿ, ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತೀವಿ, ಬೆಳೀತಾ ಬೆಳೀತಾ ನಾವು ಅಲ್ಪ ಮಾನವರಾಗ್ಬಿಡ್ತೀವಿ. ಅದು ಆಗ್ಬಾರ್ದು. ಯಾಕಂತಂದ್ರೆ ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಅಲ್ಪಮಾನವರಾಗ್ತಕ್ಕಂಥ ಕೆಲಸವನ್ನು ಮಾಡಬಾರದು. ನಾವು ಪರಸ್ಪರ ಪ್ರೀತಿಸಬೇಕು. ಯಾವ ಧರ್ಮನೂ ಕೂಡ ಬೋಧನೆ ಮಾಡ್ತಕ್ಕಂಥದ್ದು ದ್ವೇಷವನ್ನ ಬೋಧನೆ ಮಾಡಲ್ಲ. ಯಾವುದೇ ಧರ್ಮ ಆಗಿರಲಿ, ಹಿಂದೂ ಧರ್ಮ ಆಗಿರಲಿ, ಕ್ರೈಸ್ತ ಧರ್ಮ ಆಗಿರಲಿ, ಇಸ್ಲಾಂ ಧರ್ಮ ಆಗಿರಲಿ, ಬೌದ್ಧ ಧರ್ಮ ಆಗಿರಲಿ, ಜೈನ ಧರ್ಮ ಆಗಿರಲಿ, ಯಾವುದೇ ಧರ್ಮ, ಯಾವ ಧರ್ಮನೂ ಕೂಡ ನಾವೆಲ್ಲರೂ ಕೂಡ ಮನುಷ್ಯರಾಗಿರ್ಬೇಕು, ಪರಸ್ಪರ ಪ್ರೀತಿಯಿಂದ ಬದುಕಬೇಕು, ದ್ವೇಷಿಸಬಾರದು ಅಂತಕ್ಕಂಥದ್ದನ್ನ ಬೋಧನೆ ಮಾಡ್ತದೆ. ಅದಕ್ಕೆ ಬಸವಾದಿ ಶರಣರು ಬಹಳ ಧರ್ಮ ಅನ್ನೋದಕ್ಕೆ ಅರ್ಥನ ಬಹಳ ಸುಲಭವಾಗಿ ಹೇಳಿದ್ದಾರೆ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಧರ್ಮಕ್ಕೆ ಏನು ಬಹಳ ದೊಡ್ಡ ಅರ್ಥ ಹುಡ್ಕಕ್ಕೆ ಹೋಗ್ಬಾರ್ದು. ದಯೆಯೇ ಧರ್ಮದ ಮೂಲವಯ್ಯ. ಧರ್ಮ ದಯೆ ಇಲ್ಲದ ಧರ್ಮವ್ಯಾವುದಯ್ಯ.
ಅಲ್ವಾ? ದಯೆಯೇ ಧರ್ಮದ ಮೂಲ. ಅದರಿಂದ ನಾವೆಲ್ಲರೂ ಕೂಡ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ದಯೆ ಇರಬೇಕು. ಪ್ರತಿಯೊಬ್ಬರನ್ನು ದಯೆಯಿಂದ ನೋಡಬೇಕು, ಕರುಣೆಯಿಂದ ನೋಡಬೇಕು, ವಾತ್ಸಲ್ಯದಿಂದ ನೋಡಬೇಕು, ಪ್ರೀತಿಯಿಂದ ನೋಡಬೇಕು. ದ್ವೇಷ ಅಸೂಯೆ ನಮ್ಮ ಮಧ್ಯೆ ಇರಬಾರ್ದು. ದ್ವೇಷ ಅಸೂಯೆ ಇದ್ರೆ ಸಮಾಜದಲ್ಲಿ ಒಡಕು ಉಂಟಾಗ್ತದೆ, ಸಮಾಜ ವಿಭಜನೆಯಾಗ್ತದೆ, ಸಮಾಜ ಎರಡು ಮೂರು ಗುಂಪುಗಳಾಗ್ಬಿಡ್ತವೆ. ಅದು ಆಗಬಾರದು ಅಂತಕ್ಕಂಥದ್ದೇ. ಅದಕ್ಕೆ ಬಾಬಾ ಸಾಹೇಬರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ, ನಿಮ್ಮ ಧರ್ಮವನ್ನ ಪಾಲನೆ ಮಾಡಿ, ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಲಿ. ನಮ್ಮ ಧರ್ಮವನ್ನ ಪ್ರೀತಿಯಿಂದ ಕಾಣೋಣ, ಅಭಿಮಾನದಿಂದ ಕಾಣೋಣ. ಆದ್ರೆ ಬೇರೆ ಧರ್ಮನೂ ಕೂಡ ಸಹಿಸ್ಕೊಳ್ತಕ್ಕಂಥ ಸಹಿಷ್ಣುತೆಯನ್ನ ಬೆಳೆಸ್ಕೋಬೇಕು. ಇದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಮೂಲ ತತ್ವ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸ್ವಧರ್ಮವನ್ನ ಪಾಲನೆ ಮಾಡಬೇಕು, ಅನ್ಯ ಧರ್ಮವನ್ನ ಸಹಿಸ್ಕೋಬೇಕು, ಸಹಿಷ್ಣುತೆ ಬೆಳೆಸ್ಕೋಬೇಕು. ಅದೇ ನಾವು ಸಂವಿಧಾನಕ್ಕೆ ಸಲ್ಲಿಸ್ತಕ್ಕಂಥ ಗೌರವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ, ವಿವೇಕಾನಂದರಿಗೆ ಸಲ್ಲಿಸ್ತಕ್ಕಂಥ ಗೌರವ, ಎಲ್ಲ ಧರ್ಮಗುರುಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಲ್ಲ, ಅದು ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಆಗಬೇಕು. ಅದಕ್ಕೆ ಕುವೆಂಪು ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ. ಇಂದು ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ. ಅಲ್ಲ, ನಾವು ಕ್ರಿಶ್ಚಿಯನ್ರು, ನಾವು ಹಿಂದೂಗಳು. ನನ್ನನ್ನು ಕೂಡ ಬಹಳ ಜನ ಹೇಳ್ತಾರೆ, ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ತಾರೆ, ಕ್ರಿಶ್ಚಿಯನ್ನರನ್ನ ಓಲೈಸ್ತಾರೆ, ಹಿಂದೂಗಳನ್ನ ವಿರೋಧ ಮಾಡ್ತಾರೆ. ನಾವು ಯಾರನ್ನು ವಿರೋಧ ಮಾಡಲ್ಲ. ಹೇಗೆ ಹಿಂದೂಗಳನ್ನ ಪ್ರೀತಿಸ್ತೇನೋ ಅದೇ ರೀತಿ ಕ್ರೈಸ್ತರನ್ನು ಪ್ರೀತಿಸ್ತೇನೆ, ಅದೇ ರೀತಿ ಮುಸ್ಲಿಮರನ್ನು ಪ್ರೀತಿಸ್ತೇನೆ, ಅದೇ ರೀತಿ ಜೈನರನ್ನು ಪ್ರೀತಿಸ್ತೇನೆ, ಅದೇ ರೀತಿ ಬೌದ್ಧರನ್ನು ಪ್ರೀತಿಸ್ತೇನೆ. ಇತ್ತಾಯ್ತು ಹಿಂದೂಗಳೇ. ಈಗ ಆ ವೀರಭದ್ರಪ್ಪ ಒಪ್ಕೊಳಕ್ ತಯಾರಾಗಿಲ್ಲ. ಬಸವಣ್ಣವರು ಹೇಳಿದ್ರಲ್ಲ, ಅದನ್ನು ಒಪ್ಕೊಳಕ್ ತಯಾರಾಗಿಲ್ಲ. ಬಸವಣ್ಣ ಏನಂತ ಹೇಳ್ತಾರೆ, ಹೇಗೆ ಜೈನ ಮತ ಬೌದ್ಧ ಮತ ಇದೆಯೋ ಅದೇ ರೀತಿ ಲಿಂಗಾಯತ ಮತ ಇದೆ, ಲಿಂಗಾಯತ ಧರ್ಮ ಇದೆ ಅಂತ ಬಸವಣ್ಣ ಹೇಳೋದು. ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ, ಈ ತಾರತಮ್ಯ ಅಸಮಾನತೆ ಯಾಕೆ ಬಂತು ಸಮಾಜದಲ್ಲಿ? ತಾರತಮ್ಯ ಅಸಮಾನತೆ ಬರೋದು ಯಾಕೆ? ನಮ್ಮಲ್ಲಿರ್ತಕ್ಕಂಥ ಜಾತೀಯತೆಯಿಂದ ಬಂದಿರತಕ್ಕಂಥದ್ದು. ಇವತ್ತು ನೂರಾರು ಜಾತಿಗಳನ್ನು ಮಾಡಿಬಿಟ್ಟು ಅಸಮಾನತೆ ನಿರ್ಮಾಣ ಆಗಿದೆ. ಅಸ್ಪೃಶ್ಯರು, ಶೂದ್ರರು, ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಅಲ್ಲ. ಈಗ ನಾನು ಒಂದು ವೇಳೆ ವಿದ್ಯಾವಂತನಾಗದೆ ಹೋಗಿದ್ರೆ ಇಲ್ಲಿ ನಿಂತ್ಕೊಂಡು ಮಾತಾಡಕ್ಕಾಯ್ತಿತ್ತ? ಮುಖ್ಯಮಂತ್ರಿ ಆಗಕ್ಕಾಯ್ತಿತ್ತ? ನಮ್ಮಪ್ಪ ಏನ್ ಮಾಡಿದ,
ಗೊತ್ತಿಲ್ಲ. ನಮ್ಮಪ್ಪ ನನಗೆ ವೀರ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ. ನಾನು ಆ 2 ವರ್ಷಗಳು ವೀರ ಮಕ್ಕಳು ಕುಣಿತ ಕಲ್ತ್ಕೊಂಡು ಡ್ಯಾನ್ಸ್ ಮಾಡೋದು ಕಲ್ತ್ಕೊಂಡು ಅಕ್ಷರಾಭ್ಯಾಸ ಮಾಡಿದ್ದೆ. ಆಮೇಲೆ ಬಿಟ್ಟು ಹೋಯ್ತು ಅದು 2 ವರ್ಷಕ್ಕೆ ನಿಲ್ಲಿಸ್ಬಿಟ್ಟ ಅವನು. ಆಮೇಲೆ ನಾನು ಊರಿನಲ್ಲಿ ಎಮ್ಮೆ ಮೇಯಿಸಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ಎಮ್ಮೆಗಳು ಮೇಯಿಸೋದು ನಮ್ಮ ಊರಿನಲ್ಲಿ, ನಮ್ಮ ಮನೆಯಲ್ಲಿ ಎಮ್ಮೆಗಳಿದ್ದವು. ಆ ಎಮ್ಮೆ ಮೇಯಿಸ್ಕೊಂಡು ಇರ್ತಿದ್ದೆ. ರಾಜಪ್ಪನ ಮೇಷ್ಟ್ರು ಬಂದರು. ರಾಜಪ್ಪ ಅಂತ ನಮ್ಮ ಊರಿಗೆ ಹೆಡ್ ಮಾಸ್ಟರ್ ಆಗಿ ಬಂದಿದ್ರು. ನಾನು 1ರಿಂದ 4ನೇ ತರಗತಿವರೆಗೂ ಓದಲಿಲ್ಲ. ನೇರವಾಗಿ 5ನೇ ತರಗತಿ ಸೇರ್ಕೊಂಡ್ಬಿಟ್ಟೆ. ಕನ್ನಡ ಚೆನ್ನಾಗಿ ಗೊತ್ತಿದ್ದರಿಂದ ಆ 2 ವರ್ಷದಲ್ಲಿ ನನಗೆ ಮರಳಿನಲ್ಲಿ ಅಕ್ಷರ ಕಲಿಸಿದ್ರು. ಮರಳಿನ ಮೇಲೆ ವೀರ ಮಕ್ಕಳು ಕುಣಿತ ಕಲಿತಿದ್ದಿಲ್ಲ, ಆಗ ಮರಳಿನಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು. ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು, ಬರೆಯೋದು, ಲೆಕ್ಕ ಮಾಡೋದು, ಕೂಡೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ ಅವೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ. ಸೊ ಹಂಗಾಗಿ ಆ ಮೇಷ್ಟ್ರು ಪಾಪ ಮನೆಗೆ ಬಂದು ನಮ್ಮ ಅಪ್ಪನಿಗೆ ಕೇಳಿದೆ, ಯಾಕೆ ನಿನ್ನ ಮಗನಿಗೆ ಓದಿಸಿಲ್ಲ, ಶಾಲೆ ಕಳಿಸಿಲ್ಲ ಅಂತ. ಇಲ್ಲ ಸ್ವಾಮಿ, ನಾನು ಈ ಥರ ಮಾಡಿಬಿಟ್ಟಿದ್ದೆ, ವೀರ ಮಕ್ಕಳು ಕುಣಿತ ಮಧ್ಯದಲ್ಲಿ ಬಿಟ್ಬಿಟ್ರು, ಅದಕ್ಕೆ ಈಗ ಎಮ್ಮೆ ಮೇಯಿಸ್ತಾವನೆ. ನಾಳೆಯಿಂದ ನಾನು ಶಾಲೆಗೆ ಸೇರಿಸ್ತೀನಿ, 5ನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಕೊಡಿಸ್ತೀನಿ, ನಾನು ಶಾಲೆಗೆ ಬರಬೇಕು ಅಂತ ಹೇಳ್ದ. ನಾನು ಹಾಗಾಗಿ 5ನೇ ತರಗತಿಯಿಂದ ಓದಿದ್ದು. ಒಂದು ವೇಳೆ ನಾನು ಓದದೆ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ಕಾಯ್ತೀತ? ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನವನ್ನ ಈ ದೇಶಕ್ಕೆ ಕೊಡದೇ ಹೋಗಿದ್ರೆ, ಎಲ್ಲರಿಗೂ ಸಮಾನ ಅವಕಾಶಗಳಿರಬೇಕು ಅಂತಕ್ಕಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನಾನು ಮುಖ್ಯಮಂತ್ರಿಗಳು. ಅದಕ್ಕೆ ನಾವೆಲ್ಲರೂ ಕೂಡ ಸಮಾನತೆಯಿಂದ ಬದುಕ್ತಕ್ಕಂಥದ್ದನ್ನು ಕಲಿಬೇಕು. ಯಾವ ಧರ್ಮನೂ ಕೂಡ, ಮನುಷ್ಯ ಧರ್ಮ ಇದೆಯಲ್ಲ ಅದು ಬಹಳ ದೊಡ್ಡ ಧರ್ಮ. ಮನುಷ್ಯ ಧರ್ಮ ಇದೆಯಲ್ಲ ಅದು ದೊಡ್ಡ ಧರ್ಮ. ಅದಕ್ಕೆ ಬಸವಣ್ಣವರು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. 850 ವರ್ಷಗಳಿಂದ ಆದ್ರೆ ಹೋಗಿದೆಯಾ ಜಾತಿ? ಬಸವಣ್ಣವ್ರ ಹಂಗಂತ ಹೇಳಿದ್ರು. ಆ ವಚನ ಹೇಳ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ, ಈಗ ಯಾವ ಜಾತಿ ಯಾವ ಧರ್ಮಕ್ಕೆ ಸೇರಿದ್ಯಾ, ಯಾವ ಕುಲಕ್ಕೆ ಸೇರಿದ್ಯಾ, ಯಾವ ಜಾತಿಗೆ ಸೇರಿದ್ಯಾ ಅಂತ ಕೇಳಕ್ ಶುರು ಮಾಡ್ಬಿಟ್ಟು. ಅಂದ್ರೆ ಇವತ್ತು ನಾವು ಎಂತ ನೋಡಿ, ಅದಕ್ಕೆ ಈ ಶಿಕ್ಷಣ ಇದೆಯಲ್ಲ ಬಹಳ ಮುಖ್ಯ. ಶಿಕ್ಷಣ ಅಂದ್ರೆ ಏನು? ಸೂಕ್ತವಾದಂಥ ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತದೆ. ಆ ಸೂಕ್ತವಾದಂಥ ಪ್ರತಿಭೆಯನ್ನು ವಿಕಸನಗೊಳಿಸ್ತಕ್ಕಂಥದ್ದೇ, ಜ್ಞಾನ ವಿಕಾಸ ಮಾಡ್ತಕ್ಕಂಥದ್ದೇ ವಿದ್ಯೆ, ಶಿಕ್ಷಣ. ಇದನ್ನ ಕ್ರಿಶ್ಚಿಯನ್ ಮಿಷನರಿಗಳು ಬಹಳ ವರ್ಷಗಳಿಂದ ಕೂಡ ಮಾಡ್ತಾರೆ. ಇಲ್ಲಿ ಕೂಡ ಬಳ್ಳಾರಿನಲ್ಲಿ ನಿಮಗೆ ಮಂಗಳೂರು ಉಡುಪಿ ಮೊದಲು ಇದಕ್ಕೆ ಸೇರಿದ್ದು, ಚೆನ್ನಗಿ ಮದ್ರಾಸಿಗೆ ಸೇರಿದ್ದು ಅವರು, ಉಡುಪಿ ಮಂಗಳೂರು. ಅಲ್ಲಿ ಯಾಕೆ ಶಿಕ್ಷಣ ಜಾಸ್ತಿ ಆಗಿದೆ ಅಂತಂದ್ರೆ, ಪರ್ಸೆಂಟೇಜ್ ಆಫ್ ಲಿಟ್ರಸಿ ಯಾಕೆ ಜಾಸ್ತಿ ಆಗಿದೆ ಅಂದರೆ, ಕ್ರಿಶ್ಚಿಯನ್ ಮಿಷನರೀಸ್ಗಳು ಮೊದಲೇ ಬಂದಿದ್ದು. ಈಗಲೂ ಕೂಡ ಪಾಪ ಅವರು ಯಾವುದೇ ಭೇದ ಭಾವ ಇಲ್ಲದೇನೆ ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯ ಜನರಿಗೆ, ಎಲ್ರಿಗೂ ಕೂಡ
ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೊಳ್ಬೇಕು. ಎಂಥ ಶಿಕ್ಷಣ ಪಡ್ಕೋಬೇಕಪ್ಪ ಅಂತಂದ್ರೆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಇದೆ. ಏನ್ ಸ್ವಾಮೀಜಿ? ವೈಚಾರಿಕತೆ ವೈಜ್ಞಾನಿಕತೆ ಇದೆ. ನೀವು ಡಿಗ್ರಿ ಓದ್ದು ಡಾಕ್ಟರ್ಗಳಾದವರು, ಇಂಜಿನಿಯರ್ಗಳಾದವರು, ಮಾಸ್ಟರ್ ಡಿಗ್ರಿ ಮಾಡಿದವರು, PhD ಮಾಡಿದವರು, ಇನ್ನೂ ಬಸವಣ್ಣ ಏನ್ ಹೇಳಿದ್ರು? ಕಂದಾಚಾರ ಎಲ್ಲ ಬಿಟ್ಬಿಡ್ರಪ್ಪ ಅಂತ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರು. ಇಲ್ಲ ಅಲ್ಲಂ ಬಿಟ್ಟಿದಾರ ಕರ್ಮ ಸಿದ್ಧಾಂತ. ನೀನ್ ಯಾಕೆಯ, ನಿನಗೆ ಅಂಗಿ ಇಲ್ಲ, ಹೊಟ್ಟೆಗಿಲ್ಲ, ನಿನಗೆ ಮನೆ ಇಲ್ಲ, ಯಾಕೆ ವಿದ್ಯೆ ಇಲ್ಲ ಅಂತಂದ್ರೆ ನಾನು ಕರ್ಮ ಸ್ವಾಮಿ, ನಾನು ಬಿಡಬೇಕು. ನಮ್ಮ ಕರ್ಮ ಅಲ್ಲ, ಅವಕಾಶಗಳಿಂದ ವಂಚಿತರಾಗೋದು. ಅವಕಾಶಗಳು ಸಿಕ್ಕಲಿಲ್ಲ, ಸಿಕ್ಕದೇ ಇದ್ದರಿಂದ ನಮ್ಗೆ ವಿದ್ಯೆ ಸಿಕ್ಕಲಿಲ್ಲ. ಕರ್ಮ ಅಲ್ಲ ಅದು. ಆಮೇಲೆ ಬಹಳ ಜನ ವಿದ್ಯಾವಂತರು, ಇವನು ಡಾಕ್ಟರ್ ನಮ್ಮ ಅಜಯ್ ಸಿಂಗ್, ಬಹಳ ಜನ ಡಾಕ್ಟರ್ಗಳು ಓದಿರೋರು, ಯಾಕೆ ನೀ ಹಿಂಗಾಗ್ಬಿಟ್ಟಿದ್ಯಾ? ನಮ್ಮ ಹಣೆ ಬರ ಸ್ವಾಮಿ, ಹಣೆಯಲ್ಲಿ ಬರೋಣ ದೇವರು. ಹಣೆಯಲ್ಲಿ ಬರೆದು ಹೊರಟನ ಒಬ್ಬರೇ ದೇವರಿರೋದು. ನಾಮ ಒಂದು ಅಲ್ಲ, ದೇವನೊಬ್ಬ, ನಾಮ ಹಲವು. ದೇವನೊಬ್ಬ, ನಾಮ ಹಲವು. ಮತ್ತೆ ನೀವೆಲ್ಲ ಐ ಡೋಂಟ್ ನೋ, ಕನಕದಾಸರ ಕಥೆ ಕೇಳಿದ್ದೀರಾ? ವ್ಯಾಸರಾಯರ ಹತ್ರ ವ್ಯಾಸರಾಯರು ಒಂದ್ಸಾರಿ ಅವ್ರ ಶಿಷ್ಯರಿಗೆಲ್ಲ, ಕನಕದಾಸರು ಕೂಡ ಶಿಷ್ಯ ವ್ಯಾಸರಾಯರ ಹತ್ರ. ಆಗ ಈ ಕನಕನ್ ಕಂಡಾಗ ಕನಕನ ಬಗ್ಗೆ ನೀನು ಕುರುಬ, ನೀನು ಕುರುಬ, ನೀನು ಶೂದ್ರ ಅಂತ ಹೀಯಾಳಿಸ್ತಾ ಇತ್ತು. ಅದಕ್ಕೆ ಕನಕದಾಸರು ಏನು, ಆಗ ವ್ಯಾಸರಾಯರು ಏನ್ ಮಾಡ್ತಾರೆ, ಈ ಕನಕದಾಸರ ವ್ಯಕ್ತಿತ್ವ ಗೊತ್ತಾಗಬೇಕು, ಅವರ ಜ್ಞಾನ ಗೊತ್ತಾಗಬೇಕು, ಅವರ ತಿಳುವಳಿಕೆ ಗೊತ್ತಾಗಬೇಕು, ಅವರ ಅನುಭವ ಗೊತ್ತಾಗಬೇಕು ಅಂತೇಳಿ ಒಂದು ಬಾಳೆಹಣ್ಣಿನ ಕಥೆ ಇಡ್ತಾರೆ. ಬಾಳೆಹಣ್ಣಿನ ಸ್ಟೋರಿ ಕೇಳಿದಿರ? ಎಷ್ಟು ಜನ ಕೇಳಿದಿರ ಗೊತ್ತಿಲ್ಲ ನನಗೆ. ಬಾಳೆಹಣ್ಣಿನ ಕಥೆ ಎಲ್ಲ ಅವ್ರ ಶಿಷ್ಯಂದ್ರಿಗೆಲ್ಲ, ಎಲ್ಲ ಮೇಲ್ಜಾತಿ ಶಿಷ್ಯಂದ್ರಿಗಳಿರ್ತಾರೆ. ಪುರಂದರದಾಸರು, ಕನಕದಾಸರು ಬಿಟ್ಟರೆ ಬಾಕಿಯವರೆಲ್ಲ ಮೇಲ್ಜಾತಿಯವರೇ ಇರ್ತಾರೆ. ಆಗ ಎಲ್ಲ ಶಿಷ್ಯಂದ್ರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು, ನೀವು ಯಾರು ನೋಡದೇ ಜಾಗದಲ್ಲಿ ತಿಂದ್ಕ ಬರಬೇಕು ಬಾಳೆಹಣ್ಣ ಅಂತ ಹೇಳ್ತಾರೆ. ಆಗ ಇವ್ರು ಏನ್ ಮಾಡ್ತಾರೆ, ಎಲ್ಲ ಗೋಡೆ ಮರೆಯಲ್ಲಿ, ಮರದ ಕೆಳಗಡೆ, ಮರದ ಒಬ್ರು ಕಾಣದಿದ್ದ ಕಡೆ ಜನ ನೋಡ್ದಿರ್ತಾರೆ, ತಿಂದ್ಕ ಬರ್ತಾರೆ. ಕನಕದಾಸರು ಮಾತ್ರ ಬಾಳೆಹಣ್ಣು ತಿಂದೆ ಹಂಗೆ ವಾಪಸ್ ತಗೊಂಡ್ಬಂದಿರ್ತಾರೆ. ಆಗ ವ್ಯಾಸರಾಯರು ಕೇಳ್ತಾರೆ, ಕನಕ ಎಲ್ಲ ಬಾಳೆಹಣ್ಣು ತಿನ್ಕೊ ಬಂದಿದ್ದಾರೆ, ನೀನ್ ಯಾಕಪ್ಪ ತಿನ್ಕೊ ಬಂದಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ ಕನಕ? ಗುರುಗಳೇ ಕ್ಷಮಿಸಿ, ನಾನು ದೇವ್ರ ಕಣ್ಣು ತಪ್ಪಿಸಿ ತಿನ್ನಕ್ಕಾಗ್ಲಿಲ್ಲ, ಎಲ್ಲ ಕಡೆ ದೇವರಿದ್ದಾನೆ. ಅದಕ್ಕೆ ಬಸವಾದಿ ಶರಣರು ಏನ್ ಹೇಳಿದ್ರು, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ದೇವರು ಇಲ್ಲೇ ಇದ್ದಲ್ಲ. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಅಲ್ವಾ? ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮಲ್ಲಿ ಬಹಳ ಜನ ಇದ್ದಾರೆ, ಮನುಷ್ಯನನ್ನೇ ಹೊಡಿತಕ್ಕಂಥದ್ದು, ದ್ವೇಷಿಸ್ತಕ್ಕಂಥದ್ದು, ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾರು ಯಾರೇ ಆಗಲಿ
ನಮ್ಮ ಧರ್ಮದಲ್ಲಿದ್ದರೆ ಅವರು ಕೂಡ ಧರ್ಮ ವಿರೋಧಿಗಳು, ಇನ್ನೊಂದು ಧರ್ಮದಲ್ಲಿದ್ದರೆ ಅವರು ಧರ್ಮ ವಿರೋಧಿಗಳು, ಇನ್ನೊಂದು ಧರ್ಮದಲ್ಲಿದ್ದರೆ ಅವರು ಧರ್ಮದ ವಿರೋಧಿಗಳು. ಅವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ನಾವೆಲ್ಲ. ಇದನ್ನು ಮಾಡಿದಾಗ ಮಾತ್ರ ಅವನು ಸರಿ ಇವನು ಸರಿ ಅಂತ ಅನ್ಬಾರ್ದು. ಆ ಧರ್ಮನೂ ಸರಿ ಈ ಧರ್ಮನೂ, ಧರ್ಮದ ಮೇಲೆ ಧರ್ಮದಿಂದ ಏನು ತೊಂದರೆ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಧರ್ಮಾತೀತವಾಗಿರಬೇಕು, ಜಾತ್ಯಾತೀತವಾಗಿರಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ಹೇಳಿದ್ದಾರೆ, ನೋಡಿದ್ರ? ಸೆಕ್ಯುಲರಿಸಂ ಇದೆಯಲ್ಲ, ಆ ಸೆಕ್ಯುಲರಿಸಂ ಬಿಟ್ಟು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೆಕ್ಯುಲರಿಸಮ್ ಅನ್ನ ತೆಗೆದಾಕಿ ಅಂತ ಕೆಲವರೆಲ್ಲ ವಾದ ಮಾಡಿದ್ರು ಕೋರ್ಟ್ನಲ್ಲಿ. ಸೆಕ್ಯುಲರಿಸಮ್ ಅನ್ನ ತೆಗಿಯಕ್ಕೆ ಸಾಧ್ಯನೇ ಇಲ್ಲ. ಸೆಕ್ಯುಲರಿಸಂ ಸಂವಿಧಾನದಲ್ಲಿ ಇರಲೇಬೇಕು. We're all seculars. We're all seculars. We must live as human beings. ಅದನ್ನು ಬಿಟ್ಟು ನೀವು ವಿಂಗಡಣೆ ಮಾಡತಕ್ಕಂಥ ಕೆಲಸ ಮಾಡಬಾರ್ದು. ಅದನ್ನು ಕ್ರಿಶ್ಚಿಯನ್ರು ಕೂಡ ಮಾಡಲ್ಲ. ಯಾರು ಕೂಡ ಯಾರಿಗೆ ಸಂವಿಧಾನ ಗೊತ್ತಿರ್ತದೆ ಅವ್ರು ಯಾರು ಮಾಡಕ್ ಹೋಗಲ್ಲ. ಯಾರಿಗೆ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಾರೆ ಅವ್ರು ಮಾತ್ರ ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಸಮಾಜ ಹೊಂದಿದ್ದಾರೆ. ಅದಕ್ಕೆ ನಾನು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಯಾಕಂದ್ರೆ ಸಂವಿಧಾನ ಎವ್ರಿಬಡಿ ನೋ, ಸಂವಿಧಾನದಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕು. ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ರಾಜಕೀಯ ಪಕ್ಷನೂ ಕೂಡ ಸಂವಿಧಾನದ ರೀತಿ ನಡ್ಕೋಬೇಕು. ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಸಂವಿಧಾನದ ಆಶಯಗಳು, ಸಂವಿಧಾನದ ಧ್ಯೇಯೋದ್ದೇಶಗಳು ಅವುಗಳನ್ನ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಅದೇ ಪ್ರತಿಯೊಬ್ಬನ ಕರ್ತವ್ಯ ಆಗಬೇಕು. ಅದಕ್ಕೆ ಸಂವಿಧಾನದಲ್ಲಿ ಬರೀ ರೈಟ್ಸೇ ಕೊಟ್ಟಿಲ್ಲ, ಡ್ಯೂಟೀಸು ಕೊಟ್ಟಿದ್ದಾರೆ. ಆರ್ಟಿಕಲ್ 51A, ಆರ್ಟಿಕಲ್ 51A ನಿಮ್ಮ ಡ್ಯೂಟೀಸ್ ಏನು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಕರ್ತವ್ಯಗಳು, ಜವಾಬ್ದಾರಿಗಳು. ಇದನ್ನ ದಿ ರೈಟ್ಸ್ ಅಂಡ್ ಡ್ಯೂಟೀಸ್ ದೇ ಗೋ ಟುಗೆದರ್. ಇವನ್ನು ಬೇರ್ಪಡಿಸಿ ನೋಡಕ್ಕಾಗಲ್ಲ. ಅದಕ್ಕೆ ನಮ್ಮ ಸಮಾಜದಲ್ಲಿ ಇಷ್ಟು ವರ್ಷ ಆದ್ರೂ ಕೂಡ ಅಸಮಾನತೆ ಇದೆ. ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು he made an historical speech in Constituent Assembly. That is 25th November 1949. ಒಂದು ದಿನ ಕಾನ್ಸ್ಟಿಟ್ಯೂಷನ್ ಅಂಗೀಕಾರ ಆಗೋಕ್ಕಿಂತ ಮುಂಚಿತವಾಗಿ ಒಂದು ದಿನ ಭಾಷಣ ಮಾಡಿ. ಅದಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ಎಲ್ಲ ಓದ್ಕೋಬೇಕು. ನಾನು ಎಲ್ಲ ಕನ್ನಡದಲ್ಲಿ ಮಾಡಿಸಿದ್ದೀನಿ, 10 ಸಂಪುಟಗಳನ್ನು ಕನ್ನಡದಲ್ಲಿ ಮಾಡಿಸಿದ್ದೀನಿ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ನ 10 ಸಂಪುಟಗಳನ್ನು ಕನ್ನಡದಲ್ಲಿ ಮಾಡಿಸಿದ್ದೀನಿ. ಅದನ್ನು ಓದ್ಕೋಬೇಕು ಪ್ರತಿಯೊಬ್ಬರು ಕೂಡ. ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ಒಬ್ಬರಿಗೆ ಒಂದು ಓಟು, ಒಂದು ಮೌಲ್ಯ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಒಂದೇ ಓಟು, ಅದರ ಬೆಲೆ ಮೌಲ್ಯ ಒಂದೇ. ಕೆಳಗಡೆ ಇರೋದು ಒಂದೇ, ಚಪ್ರಾಸಿಗೂ ಒಂದೇ, ಮೇಲ್ಗಡೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಒಂದು ಮೌಲ್ಯ ಇಲ್ಲ. ಅದಕ್ಕೆ ನಾವು ಈ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ, ಅಸಮಾನತೆ ಹೋಗ್ಬೇಕಾದ್ರೆ
ಶಿಕ್ಷಣ ಸಿಗಬೇಕು, ಆರ್ಥಿಕವಾಗಿ ಸಬಲರಾಗಬೇಕು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.